ನಮ್ಮ ಸಿದ್ಧಯೋಗಾನಂದ ಸ್ವಾಮೀಜಿಯವರ ಪೂರ್ವಾಶ್ರಮದಲ್ಲಿ ನಾವೀಗ ಇರೋದು. ಅವ್ರ ಕುಟುಂಬ ಇದು ಪೂರ್ವಾಶ್ರಮದ ಪರಿವಾರ. ಇವರು ಅಮೃತೀಶ್ವರ ಅಂತ ಸ್ವಾಮೀಜಿಯವರ ಮಗ. ಅವರು ಸೊಸೆ ಬಿಂದು ಅಂತ. ಅದು ನಮ್ಮ ಮರಿ ಸಿದ್ಲಿಂಗ್ ಸ್ವಾಮೀಜಿಯವರು ಬಂದಿದ್ದಾರೆ. ಜೀವನ್ ಅಂತ ಹೆಸರು, ಅದು ಪಾಪು ಹೆಸರು. ನಮ್ಗೆ ತುಂಬಾ ಸರಿ ಕರೆದ್ರು. ಅಮೃತ ಮನೆ ಕಟ್ಟುವ ಕರೆದ್ರು, ಮದ್ವೆ ಕರೆದ್ರು, ಬರಕ್ ಆಗ್ಲಿಲ್ಲ. ಈಗ ಬಂದಿದ್ದೀವಿ. ಸ್ವಾಮೀಜಿ ಮರಿ ಸ್ವಾಮೀಜಿ ಹುಟ್ಟಿದ್ಮೇಲೆ ಬಂದಿದೀವಿ ಅವ್ರ ಮನೆಗೆ. ಈಗ ನೋಡಿ, ಯಾವಾಗ ಡಾಕ್ಯುಮೆಂಟ್ರಿ ಆಗ್ಬೇಕಾಗಿತ್ತು ಅವಾಗ್ಲೇ ಅದಾಗಿದೆ ಅನ್ಕೊಳ್ತೀನಿ. ಸ್ವಾಮೀಜಿ ಹುಟ್ಟು ಬಂದ ಮೇಲೆ ಆಗಿದೆ ಅಂತ ಅನ್ಕೊಳ್ತೀವಿ. ನಮ್ ಸ್ವಾಮೀಜಿರ ಆಶೀರ್ವಾದ ಇರ್ಲಿ, ನಮ್ ಸ್ವಾಮೀಜಿ ಅನುಗ್ರಹ ಪಾಪುಗಿರ್ಲಿ. ಅಮೃತ ಬಿಂದುಗೆ ಒಳ್ಳೆ ಎಲ್ಲ ಮುಂದಿನ ಭವಿಷ್ಯ ಎಲ್ಲ ಉಜ್ವಲವಾಗಿರ್ಲಿ ಅಂತ ನಮ್ಮ ಸ್ವಾಮೀಜಿರ ಆಶೀರ್ವಾದ ಮಾಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ನಮಸ್ತೆ. ಅಮೃತ, ಈಗ ನಿಮ್ಮ ಅಪ್ಪಾಜಿಯವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಿಕೆ ಇದೆ? ಏನ್ ಮನ್ಸಲ್ಲಿತ್ತು? ಹೇಗೆ ಏನ್ ಅನಿಸ್ತು? ನಿಂದ ಅನುಭವ ಏನಾದ್ರು ಒಂದೆರಡು ಮಾತಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ಈಗ ನಾವು ಹುಟ್ಟಿದಾಗಿಂದು ಅವರು ಸಂಪರ್ಕ ಅಂತೂ ಇಲ್ಲ ಜಾಸ್ತಿ. ಅಂದ್ರೆ ಅಮ್ಮ ಯಾವಾಗ ನಮ್ಮ ಮಾಮನವರು ಕರ್ಕೊಂಡೋಗಿ ಬರ್ತಾ ಇದ್ರು ಅವಾಗ ಮಾತ್ರ ಅಂದ್ರೆ 1 ಗಂಟೆ 1.5 ಗಂಟೆ ಅಷ್ಟೇ ಅವ್ರ ಮುಖ ನೋಡೋದು. ಈಗ ಹಿಂಗೆ ಕೂಡ್ತಾ ಇದ್ರು. ನಾವು ಯಾವಾಗ ಬಂದ ತಕ್ಷಣ ಸುಮ್ನೆ ಕಣ್ಣು ಮುಚ್ಚಿ ನಿಂಗೆ ಕೂತ್ರ ಅಂದ್ರೆ ಮುಗೀತು. ನಾವ್ ಅಲ್ಲಿ ಭರತನಾಟ್ಯ ಮಾಡಿದ್ರು ತಿರುಗಿ ನೋಡ್ತಿದ್ವಿ ಆತರ. ಆಮೇಲೆ ಮಾಡೋದು ಮುಟ್ಟೋದು ಮಾಡ್ತಿರ್ಲಿಲ್ಲ, ಯಾವ್ದು ಇಲ್ಲ, ಟಚ್ ಊಟ ಮಾಡಿಲ್ಲ ನಾನು. ಆಮೇಲೆ 1-2 ಸಲ ಇಲ್ಲಿ ಸ್ಕೂಲಾಗಿದ್ದಾಗೂ ಬೇರೆ ಬೇರೆ ಮನೆಗೆ ಬಂದು ಹೋಗ್ತಾ ಇದ್ರು. ಅಂದ್ರೆ ಶಿಷ್ಯರ ಮನೆಗೆ ಈಗ ಹೊಸಪೇಟೆಗೆ ಬಂದಾಗೆಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ರು. ಮುಂಡ್ರಾಬಾದ್ರಿಂದ ಬರೋದು. ಇಲ್ಲಿ ಬಂದಾಗ ಅಮ್ಮಗೆ ಗೊತ್ತಾಗೋದು, ಯಾರನ್ನ ಬಂದ ಅಮ್ಮಗೆ ಹೇಳೋದು, ಈ ತರ ನಿಮ್ಮ ಯಜಮಾನ್ರು ಬಂದರೆ ಹೋಗ್ರಿ ನೋಡೋದು. ಅಮ್ಮ ಬರೋದು ಸೀದಾ ಸ್ಕೂಲಿಗೆ ಬಂದು ಹಂಗೆ ಸ್ಕೂಲಲ್ಲಿ ಸಾರ್ನ ಕೇಳ್ಬಿಟ್ಟು ಪರ್ಮಿಷನ್, ಇಲ್ಲ ಅವ್ರ ಅಪ್ಪಾಜಿ ಬಂದಾರಂತ ತಕ್ಷಣ ಅವ್ರ ಹಂಗೆ ಹೋಗ್ಲಿ ಅಂತ ಫಸ್ಟ್ ಕಳ್ಸಿಬಿಡೋದು. ಅಲ್ಲಿ ಹೋಗಿ ಕುಂತ ತಕ್ಷಣ ಹೋಗ್ತಾನೆ ಖುಷಿ ಇರೋದು, ನೋಡಕ್ ಹೋಗ್ತಿದೀವಿ ಅಂತ. ಅಲ್ಲಿ ಹೋದ ತಕ್ಷಣ ಅಯ್ಯೋ ಈ ಸ್ನ್ಯಾಕ್ಸ್ ನೋಡಕನ್ನ ಬಂದ್ವಿಯಪ್ಪ, ಮಾತಾಡಲ್ಲ, ಮುಖನೂ ನೋಡಲ್ಲ, ಕಣ್ಣು ತೆಗೆಯಲ್ಲ. ನಾವ್ ಅಲ್ಲಿ ಬಂದ್ವ್ಯಾ ಕಣ್ಣು ಮುಚ್ಚ ನೀವು ಕೂತ್ಕೊಂಡ್ಬಿಡೋದು ಅಷ್ಟೇ. ಬಂದ್ರು ಅಂತ ಗೊತ್ತಾದ ತಕ್ಷಣ ಇಲ್ಲ ಎಲ್ಲನ್ನ ಸೈಡಿಗೆ ಹೋಗಿ ಒಳಗಡೆ ರೂಮಲ್ಲಿ ಕೂತ್ಕೊಂಡ್ಬಿಡೋದು. ಒಳಗಡೆ ಧ್ಯಾನಕ್ಕೆ ಕುಂತೀವಿ ಅಂತ ಹೇಳ್ಬಿಡ್ರಿ ಅಲ್ಲಿ ಬಂದ್ರೆ, ಆ ಥರ ಎಲ್ಲ ಮಾಡೋದು. ಇವರೆಲ್ಲ ಪಾಪ ಎಲ್ಲ ಇಷ್ಟು ಟ್ರೈ ಮಾಡಿದ್ರು, ಮಾಮನರು ದೊಡ್ಡಪ್ಪರು ಎಲ್ಲರೂ ಮಾಡಿದ್ರು ಪಾಪ. ಆದ್ರೂ ಅದೇನೋ ಕಾರಣ ಬರ್ಲಿಲ್ಲ ಈ ಕಡೆಗೆ. ನಾವು ಅಲ್ಲಿ ಹೋದಾಗೆಲ್ಲ ಗಾಡಿ ಪಂಚರ್ ಮಾಡೋದು. ಆಮೇಲೆ ಒಂದ್ಸರಿ ಟಿ ಗಾಡಿ ತಗೊಂಡು ಇಡೀ ಕುಟುಂಬ ಸಮೇತ ಹೋಗಿದ್ವಿ. ಎಲ್ಲರೂ ನೋಡ್ಕೊಂಡ್ ಬರೋಣ. ಒಂದು ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಎಲ್ಲ ಟಿ ಗಾಡಿ ಎಲ್ಲ ಮಾಡ್ಕೊಂಡು ಹೋದ್ವಿ. ಟಿ ಗಾಡಿ 4 ಗಾಡಿ ಪಂಚರ್ ಮಾಡಿದ್ರು. ಊರ್ನವ್ರು ಮಾಡ್ತಾರೆ, ಯಾಕಂದ್ರೆ ಊರ್ನವ್ರು ಸ್ವಾಮೀಜಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಈಗ 2 ವೀಲರ್ ಆದ್ರೆ ದಬ್ಕೊಂಡು ಹೋಗಿದ್ವಿ, ಅದು ನೆನಪಿದೆ. ಬೆಂಗಳೂರಿಂದ ಮಾಮ ಎಲ್ಲರನ್ನ ಅಲ್ಲೊಂದು ಬೇರೆ ಊರಿಗೆ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡು ಹೋಗಿರೋದು ನೆನಪೈತೆ. ಟಿ ಗಾಡಿ ಹೆಂಗ್ ಮಾಡ್ಬೇಕು? ಅಷ್ಟು ಮಂದಿ ಇದೀವಿ, ಗಾಡಿ ಪಂಚರ್ ಆಗೈತೆ, ದಬ್ಕೊಂಡು ಹೆಂಗ್ ಹೋಗೋದು ಗಾಡಿನ? ಅಲ್ಲ, ಅಕ್ಕಪಕ್ಕ ಇವ್ರು ಸ್ವಾಮೀಜಿನ ಅಷ್ಟು ಹಚ್ಕೊಂಡಿದ್ರಲ್ಲ, ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ ಅಕ್ಕಪಕ್ಕ ಗ್ರಾಮಸ್ಥರಿಗೆ. ಹಂಗಾಗಿ ಅವರು ನೀವು ಬಂದಿದ್ದೀರಿ ಅಂತ ಗೊತ್ತಾಗಿದ ತಕ್ಷಣ ಬಂದೆಲ್ಲ ಶಿಷ್ಯರಿಗೆ ಆತರ ಆತಂಕ. ಆಮೇಲೆ ಅಲ್ಲಿ ಆಯ್ತಪ್ಪ ನಿಮ್ಮ ವಸ್ತು ಇಬ್ರು ಇದ್ದೀರಿ, ಇಲ್ಲಿ ಬಿಟ್ಟೋಗ್ಬಿಡ್ತೀವಿ ಅಂತ ನಮ್ಮ ತಾತ ಅಜ್ಜಿ ಎಲ್ಲಾರು ಮಾತಾಡಿದ್ರು. ಅವರು ಆಯ್ತು ಬಿಟ್ಟೋಗ್ರಿ, ಆಮೇಲೆ 5 ನಿಮಿಷ ಆದ್ಮೇಲೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ನಿಮ್ ಜವಾಬ್ದಾರಿ ಅಲ್ಲ, ನನ್ನ ಜವಾಬ್ದಾರಿನೂ ಅಲ್ಲ, ಬಿಟ್ರೆ ಬಿಡ್ರಿ, ಆಯ್ತು ನೀನು ಏನ್ ಮಾಡ್ತೀವಿ ಮಾಡಪ್ಪ, ಬೆಟ್ಟದಿಂದ ತಳ್ತೀಯ ತಳಿಬಿಡು, ನಿಮ್ ಜವಾಬ್ದಾರಿ ಬಿಟ್ಬಿಟ್ಟಿವಿ, ನಾವು ಹೋಗ್ತೀವಿ ಅಂತಂದು ತಿರುಗಿ ಹೊಂಟ್ರು ಊಟ. ತಿರುಗಿ ನೋಡ್ತಿದ್ದಿಲ್ಲ, ಒಳಗಡೆ ರೂಮಲ್ಲಿ ಹೋದ್ರೆ ಮುಗೀತು. ರೂಮಲ್ಲ ಮುಗಿಯೋದು. ಆ ರೂಮಲ್ಲಿ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಮುಗೀತು, ಹೊರಗೆ ಬರ್ತಿದ್ದಿಲ್ಲ. ಅದು ಯಾವ ಕಡೆಯಿಂದ ಹೆಂಗಿಂದ ಹೆಂಗ್ ಮಾಯ ಆಗಿ ಹೋಗ್ಬಿಡ್ತಾ ಇದ್ರು ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಡ್ತಾ ಇದ್ರು ಒಂದೇ ಸಲ ಕೆಳಗಡೆ. ಅದು ಆ ಕಡೆಯಿಂದ ನೋಡಿದ್ರು ಯಾವ್ದು ಜಾಗನೇ ಕಾಣ್ತಿದ್ದಿಲ್ಲ ನಮಗೆ ಕೆಳಗೆ ಇಳಿದು ಹೋಗಿ. ನಾನು ನಿಮ್ಗೆ ಫಸ್ಟ್ ಭೇಟಿ ಆಗಿದ್ದು ಸ್ವಾಮೀಜಿ ದೇಹ ಬಿಟ್ಟ ಮೇಲೆ.
ಹ್ಮ್ ನೀನಲ್ಲಿ ಮುಂದೆ